ವಿಧಾನಸಭೆ ಸ್ಪೀಕರ್ಗೆ ವಿಪಕ್ಷ ನಾಯಕ ಅಶೋಕ್ ಅವರು ಅಭಿನಂದಿಸ್ತಾ ಮಾತಾಡ್ತಾ ಅವರ ವಿರುದ್ಧ ವ್ಯಂಗ್ಯವಾಗಿ ಮಾತಾಡಿದ್ದಾರೆ. ಸ್ಪೀಕರ್ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಅನ್ನೋದನ್ನ ಆರ್ ಅಶೋಕ್ ನೆನಪಿಸಿದ್ದಾರೆ. ನಿಮಗೆ ಮಂತ್ರಿ ಸ್ಥಾನ ಸಿಗುತ್ತೆ ಅಂತ ಅಂದ್ಕೊಂಡಿದ್ರಿ, ಆದರೆ ಮಂತ್ರಿ ಸ್ಥಾನಕ್ಕಿಂತ ಎತ್ತರದ ಸ್ಥಾನ ಸಿಕ್ಕಿದೆ ಅಂತ ಅಶೋಕ್ ಅವರು ಹೇಳಿದ್ದಾರೆ. ನಿಮಗೆ ಮಂತ್ರಿ ಸ್ಥಾನ ಸಿಗ್ತೈತೆ ಅಂತ ನೀವು ಭರವಸೆ ಇಟ್ಕೊಂಡಿದ್ದೀರೋ ಗೊತ್ತಿಲ್ಲ, ಆದರೆ ಈ ಮಂತ್ರಿ ಸ್ಥಾನಕ್ಕಿಂತ ಈ ಸ್ಥಾನ ಇದೆಯಲ್ಲ, ಇದು ಒಂದು ರೀತಿ ಎತ್ತರದ ಸ್ಥಾನ. ನಾವು ನ್ಯಾಯಾಧಿಪತಿಗಳನ್ನು ನೋಡ್ತೀರಿ, ನಾವು ನ್ಯಾಯಾಲಯಗಳನ್ನು ನೋಡ್ತೀರಿ. ಹಿಂದೆ ರಾಜ ಮಹಾರಾಜರಿದ್ದಾಗ ಕೂಡ, ಚಕ್ರವರ್ತಿಗಳು ಎಲ್ಲ ರಾಜರಿದ್ದಾಗ ಕೂಡ ಅವ್ರಿಗೊಂದು ಎತ್ತರದ ಸ್ಥಾನ ಕೊಡ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ ವ್ಯಕ್ತಿ ಎತ್ತರವಾಗವರೇ ಅಂತಲ್ಲ, ಅವ್ರ ನಡೆನುಡಿ ಎತ್ತರವಾಗಿ ಇರಲಿ ಅನ್ನೋ ದೃಷ್ಟಿಯಿಂದ, ಮತ್ತು ಅವ್ರು ಕೊಡುವಂಥ ತೀರ್ಪು ಆ ಎತ್ತರದ ತೀರ್ಪುಗಳಾಗಿರಲಿ ಅನ್ನೋ ದೃಷ್ಟಿಯಿಂದ ಆ ಒಂದು ಸ್ಥಾನವನ್ನು ಇವತ್ತು ನಿಮಗೆ ಸಿಕ್ಕಿದೆ. ಅದರ ಪಾವಿತ್ರತೆಯನ್ನು ಕಾಪಾಡುವಂಥ ಜವಾಬ್ದಾರಿ ಡಿ ಕೆ ಶಿವಕುಮಾರ್ ಅವ್ರ ಮೇಲಾಗಲಿ ಅಥವಾ ಪರಮೇಶ್ವರ್ ಮೇಲಾಗಲಿ ಇಲ್ಲ. ಆ ಜವಾಬ್ದಾರಿನ ನೀವೇ ಹೊರಬೇಕು. ಯಾಕಂದರೆ ನಾಳೆ ಏನೇ ಕಳಂಕ ಬಂದರೂ ಕೂಡ ಅವ್ರ್ಯಾರು ತಗೊಳಲ್ಲ, ಅವ್ರು ಹೇಳ್ಕೊಡ್ತಾರಷ್ಟೇ. ನೀವು ಹಿಂಗೆ ಮಾಡಿ ಅಂತ ಹೇಳ್ಕೊಡ್ಬೋದು ಅವರು, ಆದರೆ ಕಳಂಕ ಮಾತ್ರ ಅಂಟೋದು ನಿಮಗೆ. ಮತ್ತು ಒಳ್ಳೆ ಕೆಲಸ ಮಾಡಿದಾಗ ಇವತ್ತು ನಾವು ಬಾಳಿಗ ಅವ್ರನ್ನ ನೆನಪು ಮಾಡ್ಕೊತೀರಿ, ರಮೇಶ್ ಕುಮಾರ್ನ ನೆನಪು ಮಾಡ್ಕೊತೀನಿ. ನಾನು ಫಸ್ಟ್ ಟೈಮ್ ಬೈ ಎಲೆಕ್ಷನಲ್ಲಿ ಬಂದು ನನಗೆ ದಾರಿ ಕಾಣದ ರೀತಿಯಲ್ಲಿ ಬಂದಿದ್ದಾರೆ. ಒಂದೂವರೆ ವರ್ಷ ಅಷ್ಟೇ ಇದ್ದಿದ್ದು, ನಿಮಗೂ ಅಷ್ಟೇ ಇವಾಗ ಅವಕಾಶ. ಹಿಂದೆ ಕೂತಿದ್ದಾಗ ನನಗೆ ನಾನು ಮಾತಾಡಬೇಕು ಅಂತ ಯೋಚನೆ ಮಾಡಲಿ, ಈ ಸದನದಲ್ಲಿ ಪೂರ್ತಿ ಸುಮ್ಮನೆ ಕೂತ್ಬಿಟ್ಟು ಹೋಗೋಣ ಅಂತ ಹೇಳಿದೆ. ಅವ್ರು ಬಂದು ಎದ್ದು ನಿಂತ್ಕೊಂಡು, ಅಶೋಕ್ ನೀನು ಮಾತಾಡಬೇಕು ಅಂತೇಳಿ ನನ್ನ ಕೈಲಿ ಮಾತಾಡಿಸೋವಂಥ ಪ್ರಯತ್ನವನ್ನು ಮಾಡಿದ್ರು. ಅದಾದಮೇಲೆ ನಾನು ಮಾತಾಡೋಕ್ಕೆ ಶುರು ಮಾಡಿದೆ, ಕ್ವಶನ್ ಹಾಕೋಕ್ಕೆ. ಆ ಥರ ಯಾರ್ಯಾರಿಗೆ ಅವಕಾಶ ವಂಚಿತರಾಗಿದ್ದಾರೆ ಇಲ್ಲಿ, ಫಸ್ಟ್ ಬೆಂಚವರು ಅಂತಲ್ಲ, ಯಾರ್ಯಾರಿಗೆ ಅವಕಾಶ ಕೊಡಬೇಕು ಆ ಎಲ್ಲ ಅವಕಾಶಗಳನ್ನು ತಾವು ಕೊಡಬೇಕು. ಆ ದೃಷ್ಟಿಯಿಂದ ಆ ಒಂದು ಜವಾಬ್ದಾರಿ ತಮ್ಮ ಮೇಲೆ ಇದೆ. ತಾವು ಸಚಿವರಾಗಿ ಕೆಲಸ ಮಾಡಿದರೆ ನೋಡಿ, ಅವರು ಡಿ ಕೆ ಶಿವಕುಮಾರ್ ಅವ್ರ ಮಾತು ಕೇಳಿಕೊಂಡು ದಿನ ಅವ್ರ ಆಫೀಸ್ ನುಗ್ಗಿ ಅಲ್ಲಿ ಕೆಲಸ ಮಾಡಿಸ್ಕೊಬೇಕಾಯಿತು, ಮತ್ತು ಸರ್ಕಾರ ಹೇಳ್ದಂಗೆ ಕೇಳಬೇಕಾಯಿತು. ಈಗ ನೀವು ಆ ಇದರಲ್ಲಿಲ್ಲ, ನಿಮ್ಗೆ ಹಂಗೇನಿಲ್ಲ. ಈಗ ನೀವು ಸಭಾಧ್ಯಕ್ಷರಾಗಿರೋದ್ರಿಂದ ನೀವು ಇಡೀ ಸದನಕ್ಕೆ ಗೌರವ ಕೊಡ್ತಕ್ಕಂಥ, ಸದನದ ಮೌಲ್ಯಗಳನ್ನು ಎತ್ತಿಡಿಯುವಂಥ ಸ್ಥಾನದಲ್ಲಿ ತಾವು ಕೂತಿದ್ದೀರ. ಅದರಿಂದ ಇಡೀ ಸದನದ ಭಾಗ ನೀವು ಇವತ್ತು. ಡೀಟೇಲ್ಸ್ ಕೊಡ್ತಾರೆ ಸುನಿಲ್, ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ನಾವು ನೋಡ್ತಾ ಇದ್ವಿ ಈಗ ಅಧಿಕಾರ ಬದಲಾವಣೆ ಆಗ್ತಿದ್ದ ಹಾಗೆ ಸ್ಥಾನಮಾನಗಳು ಹೇಗೆ ಬದಲಾಗುತ್ತೆ ಅನ್ನೋದಕ್ಕೆ ಇವತ್ತು ಸಿದ್ದರಾಮಯ್ಯನವರಿಗೆ ಸಿಕ್ಕಂಥ ಸ್ಥಾನ, ಆಡಳಿತ ಪಕ್ಷದ ಕೊನೆ ಸಾಲಿನಲ್ಲಿ ಸಿದ್ದರಾಮಯ್ಯನವರು ಕೂತರು. ಮತ್ತೊಂದು ಕಡೆ ನೂತನ ಸಚಿವರ ಆಯ್ಕೆ, ಸ್ಪೀಕರ್ ಆಯ್ಕೆ ಕೂಡ ಆಗಿದೆ. ಇಲ್ಲಿವರೆಗೆ ಏನೆಲ್ಲ ಆಯಿತು ಕಲಾಪದಲ್ಲಿ ಇವತ್ತು? ವಿಜಯ್, ರಾಜಕಾರಣ ಅಂದರೆ ಹಾಗೇನೆ ಸ್ಥಾನಮಾನದ ಲೆಕ್ಕಾಚಾರ ಇರುತ್ತೆ. ಅಧಿಕಾರ ಇದ್ದಾಗ ಒಂದು ಸ್ಥಾನಮಾನ ಇರುತ್ತೆ, ಅಧಿಕಾರ ಹೋದ ನಂತರದಲ್ಲಿ ಒಂದು ಸ್ಥಾನಮಾನ ಇರುತ್ತೆ. ಅದೇ ರೀತಿಯಾಗಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಅವರ ಸ್ಥಾನದಿಂದ ಕೆಳಗಿಳಿದ ನಂತರದಲ್ಲಿ ರಾಜೀನಾಮೆ ನೀಡಿದಂತೆ ಈಗ ಇದು ಮೊದಲ ಅಧಿವೇಶನ ಆಗಿದೆ. ಆ ಒಂದು ಹಿನ್ನೆಲೆಯಲ್ಲಿ, ಮೊದಲ ಅಧಿವೇಶನ ಆದ ಹಿನ್ನೆಲೆಯಲ್ಲಿ ಅವರಿಗೆ ಆಸನದ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ಆದರೆ ಆಸನದ ವ್ಯವಸ್ಥೆ ಯಾವ ರೀತಿ ಅಂತಂದರೆ, ಈಗ ಕೊನೆಯ ಸ್ಥಳ, ಆಡಳಿತ ಪಕ್ಷದ ಕೊನೆಯ ಸಾಲಲ್ಲಿ ಅವರಿಗೆ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಚೀಫ್ ವಿಪ್, ಮುಖ್ಯ ಸಚೇತಕ ಏನಿರ್ತಾರೆ, ಕಾಂಗ್ರೆಸ್ ಪಾರ್ಟಿಯ ಮುಖ್ಯ ಸಚೇತಕರ ಪಕ್ಕದ ಒಂದು ಆಸನದಲ್ಲಿ ಅವರಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗಾಗಿ ಇವತ್ತು ಕೂಡ ಅಧಿವೇಶನಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಜರಾಗಿದ್ದಾರೆ, ಕೊನೆಯ ಆಸನದಲ್ಲಿ ಕುಳಿತಿದ್ದಾರೆ. ಅದೇ ರೀತಿಯಾಗಿ ಇದರ ನಡುವೆ ಈಗ ನೂತನ ಸಭಾಧ್ಯಕ್ಷರಾಗಿ, ಸ್ಪೀಕರ್ ಆಗಿ ಈಗಾಗಲೇ ಜಿ.ಸಿ. ಪಾಟೀಲ್ ಅವರ ಆಯ್ಕೆ ಕೂಡ ಆಗಿದೆ. ಆ ಒಂದು ಆಯ್ಕೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಅಭಿನಂದನೆಯನ್ನು ಸಲ್ಲಿಸುವ ಮೂಲಕ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಗೊಂದಲಗಳು ಕೂಡ, ವಿವಾದ ಕೂಡ ಸೃಷ್ಟಿಯಾಗಿತ್ತು. ಸ್ಪೀಕರ್ ಅವರ ಹುದ್ದೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಲೆಟರ್ ಹೆಡ್ನಲ್ಲಿ ಕಳಿಸಿದೆ. ಇದು ಒಂದು ರೀತಿಯಾಗಿ ಸಾಂವಿಧಾನಿಕ ಹುದ್ದೆಗೆ ಅಗೌರವವನ್ನು ತರಲಾಗಿದೆ. ಈ ರೀತಿಯಾಗಿ ಕಪಿಮುಷ್ಟಿಯಲ್ಲಿ ಹಿಡ್ಕೊಳ್ಳುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ ಅಂತೇಳಿ ಬಿಜೆಪಿ ನಾಯಕರು, ವಿಪಕ್ಷಗಳು ಸಾಕಷ್ಟು ಆರೋಪವನ್ನು ಕೂಡ ಮಾಡಿತ್ತು. ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಡಲಿಕ್ಕೆ ಮುಂದಾದಂಥ ಮುಖ್ಯಮಂತ್ರಿಗಳು, ನಾವು ಯಾವುದೇ ರೀತಿಯಾಗಿ ಈ ಒಂದು ಹುದ್ದೆಗಾಗ್ಬೋದು, ಯಾವುದೇ ಸಂವಿಧಾನಕ್ಕೆ ನಾವು ಅಗೌರವ ತರುವಂಥ ಕೆಲಸವನ್ನು ಮಾಡಿಲ್ಲ, ಆದರೆ ಬಿಜೆಪಿ ರೀತಿಯ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅಂತೇಳಿ
ಸ್ಪೀಕರ್ ಆಯ್ಕೆಯ ಸಂದರ್ಭದ ಅಭಿನಂದನೆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದರು. ಅದಕ್ಕೆ ವಿರುದ್ಧವಾಗಿ ತಿರುಗೇಟು ಕೊಡುವಂಥ ಕೆಲಸವನ್ನು ಮಾಡಿದಂಥ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ರೀತಿಯಾಗಿ ಈ ಕಾಂಗ್ರೆಸ್ ಸಾಂವಿಧಾನಿಕ ಹುದ್ದೆ ಆದಂಥ ಸ್ಪೀಕರ್ ಅವರಿಗೆ ಅಗೌರವ ತರಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಮುಂದಿನ ದಿನಗಳಲ್ಲಾದರೂ ಅವರಿಗೆ ಗೌರವ ಕೊಡುವಂಥ ಕೆಲಸವನ್ನು ನೀವು ಮಾಡಬೇಕು ಅಂತೇಳಿ ವ್ಯಂಗ್ಯವಾಗಿ ಕುಟುಕುವಂಥ ಕೆಲಸವನ್ನು ಮಾಡಿದರು. ಅದೇ ರೀತಿಯಾಗಿ ನೂತನ ಸ್ಪೀಕರ್ ಆಗಿರುವಂಥ ಜಿ ಸಿ ಪಾಟೀಲ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುವ ಮೂಲಕ ನೀವು ನಿಮಗೆ ಸಚಿವ ಸ್ಥಾನವನ್ನು ಆಸೆ ಇಟ್ಕೊಂಡಿದ್ದೀರಿ ಅನಿಸುತ್ತೆ. ಆದರೆ ಬದಲಾಗಿ ಈಗ ನಿಮಗೆ ಸ್ಪೀಕರ್ ಸ್ಥಾನವನ್ನು ತಂದು ಕೊಟ್ಟಿದ್ದಾರೆ. ಸಚಿವ ಸ್ಥಾನಕ್ಕಿಂತ ಹೆಚ್ಚು ಜವಾಬ್ದಾರಿ ಇರುವಂಥ ಸ್ಥಾನ ಅಂತಂದರೆ ಸ್ಪೀಕರ್ ಹುದ್ದೆ. ನೀವು ಎಲ್ಲರನ್ನ ಒಂದಾಗಿ ನೋಡಬೇಕಾಗುತ್ತೆ. ಆಡಳಿತ ಪಕ್ಷದ ಜೊತೆಗಾಗಿ ವಿಪಕ್ಷಕ್ಕೂ ಕೂಡ ಅಷ್ಟೇ ನೀವು ಒಂದು ಮನ್ನಣೆಯನ್ನು ಕೊಡಬೇಕಾಗುತ್ತೆ ಅಂತ ಅದಕ್ಕೊಂದು ಹಾಸ್ಯಾಸ್ಪದ ಒಂದು ಪ್ರಸಂಗ ಕೂಡ ಆ ಸ್ಪೀಕರ್ ಆಯ್ಕೆಯ ಸಂದರ್ಭದಲ್ಲಿ ಕೂಡ ನಡೀತು. ಮುಖ್ಯಮಂತ್ರಿಗಳು ಸ್ಪೀಕರ್ ಅವರ ಕುತ್ತಿಗೆಯನ್ನು ಆರ್ ಅಶೋಕ್ ಅವರ ಕಡೆಗೆ ತಿರ್ಸುವಂಥ ಪ್ರಯತ್ನವನ್ನು ಮಾಡಿದ್ರು. ಆದರೆ ಅದು ಬಲವಂತವಾಗಿ ತಿರ್ಸಬೇಡಿ ಅದನ್ನು ಅಂತೇಳಿ ಅದಕ್ಕೆ ಕಾಲೆಳೆಯುವಂಥ ಕೆಲಸವನ್ನು ಕೂಡ ವಿಪಕ್ಷಗಳು ಕೂಡ ಮಾಡಿದರು. ಒಂದು ಕಡೆ ನೂತನ ಸ್ಪೀಕರ್ ಅವರ ಆಯ್ಕೆ ಆಗಿದೆ, ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರಿಗೆ ಆಸನದ ವ್ಯವಸ್ಥೆ ಇದೆ. ಅವೆಲ್ಲವೂ ಕೂಡ ರಾಜಕಾರಣದಲ್ಲಿ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಸಿಗುವಂಥ ಸ್ಥಾನಮಾನ, ಅಧಿಕಾರ ಹೋದ ನಂತರದಲ್ಲಿ ಇರುವಂಥ ಸ್ಥಾನಮಾನ ಯಾವ ರೀತಿ ಆಗಿರುತ್ತೆ ಅನ್ನೋಕೆ ಇವತ್ತಿನ ಸದನ ಕೂಡ ಒಂದು ಸಾಕ್ಷಿ ಆಯಿತು. ವಿಜಯ್, ಥ್ಯಾಂಕ್ ಯು ಸುನಿಲ್.